ಹಿಟ್ಲರು ನಾನೇ ನಾನೇ ಅಂತಿದ್ದ. ಇದಾನ ಈಗ? ಇದಾನೇನ್ರಿ? ಮಣ್ಣಲ್ಲಿ ಮಣ್ಣಾಗಿ ಹೋದ. ಹಿಟ್ಲರ್ ಅಧಿಕಾರ ಇದೆಯಾ? ನವ ಹಿಟ್ಲರ್ಗಳ ಅಧಿಕಾರವೂ ಕೂಡ ಬಹಳ ದಿನ ಉಳಿಯೋದಿಲ್ಲ. ನಿಜಾಮ ಎಲ್ಲ ನಮ್ದೇ ಅಂತಿದ್ದ. ಇದಾನ ನಿಜಾಮ ಈಗ? ಇದಾನೇನ್ರಿ ನಿಜಾಮ? ನವ ನಿಜಾಮರ ಆಡಳಿತವೂ ಕೂಡ ಬಹಳ ದಿನ ನಡೆಯೋದಿಲ್ಲ. ತಾನಾಶಾಹಿ ನಿಜಾಂಗಿರಿಯೂ ನಡೆಯೋದಿಲ್ಲ, ತಾನಾಶಾಹಿಯೂ ನಡೆಯೋದಿಲ್ಲ. ನವ ಹಿಟ್ಲರು, ನಿಜಾಮು, ರಜಾಕರ್ ಇಷ್ಟೇ ರೀ ಇವ್ರದ್ದು. ನಾನು ಹೇಳ್ತಾ ಇದ್ದೀನಲ್ಲ, ಇವ್ರು ಇಷ್ಟು ಪ್ರಾಮಾಣಿಕರಿದ್ರೆ ವಾಯ್ಸ್ ಸ್ಯಾಂಪಲ್ ಕೊಟ್ಬಿಡ್ಲಿ. ನೀವು ಗೋಬೆಲ್ಸ್ ಅವರ ಸನಾತನಗಳು ಇವರೆಲ್ಲರೂ. ಹಿಟ್ಲರ್ ಸನಾತನಗಳು ಅಲ್ಲೇ ಇದ್ದಾರೆ. ಗೋಬೆಲ್ಸ್ ಥಿಯರಿ ಫಾಲೋ ಮಾಡೋರು ಇವರು. ಆ RSS ಯೂನಿಫಾರ್ಮು ಮತ್ತು ನ್ಯಾಟ್ಜಿ ಯೂನಿಫಾರ್ಮ್ ಸೇಮ್ ಇದೆ ನೋಡಿ. ಸೊ ಅದರಿಂದ ಅವರಿಂದ ಕಲಿಯೋದೇನಿಲ್ಲ ನಮಗೆ. RSS ಇಂದ ಇರ್ಬೋದು, BJP ಅವರಿಂದ ಇರ್ಬೋದು, ಅಥವಾ CT ರವಿ ಅವರಿಂದ ಇರ್ಬೋದು. ಹಿಟ್ಲರು ನಾನೇ ನಾನೇ ಅಂತಿದ್ದ. ಇದಾನ ಈಗ? ಇದಾನೇನ್ರಿ? ಮಣ್ಣಲ್ಲಿ ಮಣ್ಣಾಗಿ ಹೋದ. ಹಿಟ್ಲರ್ ಅಧಿಕಾರ ಇದೆಯಾ? ನವ ಹಿಟ್ಲರ್ಗಳ ಅಧಿಕಾರವೂ ಕೂಡ ಬಹಳ ದಿನ ಉಳಿಯೋದಿಲ್ಲ. ನಿಜಾಮ ಎಲ್ಲ ನಮ್ದೇ ಅಂತಿದ್ದ. ಇದಾನ ನಿಜಾಮ ಈಗ? ಇದಾನೇನ್ರಿ ನಿಜಾಮ? ನವ ನಿಜಾಮರ ಆಡಳಿತವೂ ಕೂಡ ಬಹಳ ದಿನ ನಡೆಯೋದಿಲ್ಲ. ತಾನಾಶಾಹಿ ನಿಜಾಂಗಿರಿಯೂ ನಡೆಯೋದಿಲ್ಲ, ತಾನಾಶಾಹಿಯೂ ನಡೆಯೋದಿಲ್ಲ. ನವ ಹಿಟ್ಲರು, ನಿಜಾಮು, ರಜಾಕರ್ ಇಷ್ಟೇ ರೀ ಇವ್ರದ್ದು. ನಾನು ಹೇಳ್ತಾ ಇದ್ದೀನಲ್ಲ, ಇವ್ರು ಇಷ್ಟು ಪ್ರಾಮಾಣಿಕರಿದ್ರೆ ವಾಯ್ಸ್ ಸ್ಯಾಂಪಲ್ ಕೊಟ್ಬಿಡ್ಲಿ. ನೀವು ಗೋಬೆಲ್ಸ್ ಅವರ ಸನಾತನಗಳು ಇವರೆಲ್ಲರೂ. ಹಿಟ್ಲರ್ ಸನಾತನಗಳು ಅಲ್ಲೇ ಇದ್ದಾರೆ. ಗೋಬೆಲ್ಸ್ ಥಿಯರಿ ಫಾಲೋ ಮಾಡೋರು ಇವರು. ಆ RSS ಯೂನಿಫಾರ್ಮು ಮತ್ತು ನ್ಯಾಟ್ಜಿ ಯೂನಿಫಾರ್ಮ್ ಸೇಮ್ ಇದೆ ನೋಡಿ. ಸೊ ಅದರಿಂದ ಅವರಿಂದ ಕಲಿಯೋದೇನಿಲ್ಲ ನಮಗೆ. RSS ಇಂದ ಇರ್ಬೋದು, BJP ಅವರಿಂದ ಇರ್ಬೋದು, ಅಥವಾ CT ರವಿ ಅವರಿಂದ ಇರ್ಬೋದು.